ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ಹಣದ ಬಗ್ಗೆ ಒಂದು ಸಣ್ಣ ಮಾಹಿತಿನ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಣವಿಲ್ಲದ ಜೀವನ ಯಾವಾಗಲೂ ಖಾಲಿಯಾಗಿರುತ್ತದೆ. ಹೃದಯದಲ್ಲಿ ಖಾಲಿಯಾಗಿರುವ ಸ್ನೇಹ ಮತ್ತು ಬಂಧಗಳು ದುರ್ಬಲವಾಗುತ್ತವೆ. ಹಣವಿಲ್ಲದೆ ಪ್ರತಿಯೊಂದು ಭರವಸೆ, ಪ್ರತಿಯೊಂದು ಅವಕಾಶವೂ ಕತ್ತಲೆಯಲ್ಲಿ ವಿಲೀನಗೊಳ್ಳುತ್ತದೆ. ಹಣವು ಕೇವಲ ಕಾಗದವಲ್ಲ, ಅದು ನಮ್ಮನ್ನು ಪ್ರೀತಿಸುವ ಮತ್ತು ಗೌರವಿಸುವ ಶಕ್ತಿ, ಅಂದರೆ ಪವರ್. ಸಣ್ಣ ಸಂತೋಷಗಳನ್ನು, ಸಣ್ಣ ನಗುಗಳನ್ನು ಮತ್ತು ಭವಿಷ್ಯವನ್ನು ನೀಡುತ್ತದೆ. ಆದರೆ ನಾವು ಅದನ್ನು ಕಾಳಜಿಯಿಲ್ಲದ ನಿರ್ಲಕ್ಷಿಸಿದರೆ ಅದು ನಮ್ಮನ್ನು, ಅಂದರೆ ನಮ್ಮ ಜೀವನವನ್ನು ನಾಶಪಡಿಸುತ್ತದೆ. ಬಂಧಗಳನ್ನು ಅಲುಗಾಡಿಸುತ್ತದೆ. ಭರವಸೆಗಳು ಭ್ರಮೆಗಳಾಗಿ ಬದಲಾಗುತ್ತವೆ. ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ, ಹಣದ ಬಗ್ಗೆ ಪ್ರೀತಿ, ಕೃತಜ್ಞತೆ ಮತ್ತು ಎಚ್ಚರಿಕೆ. ಹಣ ಅಥವಾ ದುಡ್ಡು ನಮ್ಮ ಜೀವನದ ರುಚಿ, ಸುವಾಸನೆ ಮತ್ತು ಬಂಧಗಳ ಬಲ. ಹಣ ಇಲ್ಲದೆ ಜೀವನವು ಖಾಲಿ, ಶೂನ್ಯ. ನೀವು ಹೌದು ಎಂದರು, ಇಲ್ಲವೆಂದರು. ಹಣವೇ ಈ ಪ್ರಪಂಚದ ಮೂಲ. ಧನಂ ಮೂಲಂ ಇದಂ ಜಗತ್. ಜೀವನವು ಚಿತ್ರದಲ್ಲಿ, ಅಂದರೆ ಸಿನಿಮಾಗಳಲ್ಲಿ ತೋರಿಸುವಂತೆ ಇರುವುದಿಲ್ಲ. ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಶಕ್ತಿ ಹಣ. ಅದನ್ನು ಪ್ರೀತಿಸಿ, ಗೌರವಿಸಿ, ಒಳ್ಳೆಯದಕ್ಕಾಗಿ ಬಳಸಿ. ಹಣ, ಧರ್ಮ, ಬಂಧಗಳು ಇವು ಜೀವನದ ವೃಕ್ಷಕ್ಕೆ 3 ಪ್ರಮುಖ ಕಾರಣಗಳಾಗಿವೆ. ಹಣವಿಲ್ಲದೆ ಜೀವನ ಮುಂದುವರಿಯಲು ಸಾಧ್ಯವಿಲ್ಲ. ಆದರೆ ಸದ್ಗುಣವಿಲ್ಲದೆ ಗಳಿಸಿದ ಹಣವು ಕತ್ತಲೆಯ ಹಾದಿಯಾಗಿದೆ. ಈಗ ಹಣಕ್ಕಾಗಿ ತನ್ನ ಬಂಧಗಳನ್ನು ಒತ್ತೆ ಇಡುವವನು, ಅವನು ಆ ಬಂಧವನ್ನು ಮಾರುವುದಿಲ್ಲ, ಆದರೆ ತನ್ನ ಮಾನವೀಯತೆಯನ್ನು ಮಾರುತ್ತಾನೆ. ಧರ್ಮವನ್ನು ಅರ್ಥ ಮಾಡಿಕೊಂಡು ಗಳಿಸಿದ ಹಣವು ಲಕ್ಷ್ಮಿಯ ರೂಪ. ಆ ಹಣವು ಪುಣ್ಯವಾಗುತ್ತದೆ. ಆ ಬಂಧವು ದೈವಿಕವಾಗುತ್ತದೆ. ಪ್ರೀತಿಯಲ್ಲಿ ಧರ್ಮವಿದ್ದರೆ ಅದು ಶಾಶ್ವತ. ಹಣದಲ್ಲಿ ಧರ್ಮವಿದ್ದರೆ ಅದು ಶುಭ. ಬಂಧಗಳಲ್ಲಿ ಧರ್ಮವಿದ್ದರೆ ಅವು ಮರಣದ ನಂತರವೂ ಇರುತ್ತವೆ. ನೆನಪಿಡಿ, ಧರ್ಮದಿಂದ ಪಡೆದ ಹಣ ಶಾಶ್ವತ. ಆ ಹಣ ಅಥವಾ ದುಡ್ಡು, ಐಶ್ವರ್ಯ, ಸಂಪತ್ತು ಎಂದೆಂದಿಗೂ ಶಾಶ್ವತ ಮತ್ತು ನಿಮ್ಮ ಸಮೃದ್ಧಿಯತ್ತ ನಡೆಸುತ್ತದೆ. ನಿಮ್ಮನ್ನು ಸಮೃದ್ಧಿಯತ್ತ ಆ ಹಣ, ಸಂಪತ್ತು ಸಮೃದ್ಧಿಯತ್ತ ನಿಮ್ಮನ್ನು ನಡೆಸುತ್ತೆ. ಸಮೃದ್ಧಿಯಿಂದ ಜೀವಿಸುತ್ತೀರಾ. ಥ್ಯಾಂಕ್ ಯು ಯೂನಿವರ್ಸ್. ತಥಾಸ್ತು, ತಥಾಸ್ತು, ತಥಾಸ್ತು.